ನಿನಗಾಗಿ ಕಾದಿರುವೆ ಅಧ್ಯಾಯ 1. ಮಧ್ಯರಾತ್ರಿ 12 ಗಂಟೆ. ಮಣ್ಣಿನ ದಾರಿ. ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗ್ತಿದ್ದ. ಹಿಂದೆಯಿಂದ ಏನೋ ಸದ್ದಾಯಿತೆಂದು ಅವನು ಹಿಂದೆ ತಿರುಗಿ ನೋಡಿದ. ಏನೂ ಇರಲಿಲ್ಲ. ಮತ್ತೆ ಮುಂದೆ ನಡೆದ. ಯಾರೋ ಅವನನ್ನು ಹಿಂಬಾಲಿಸುತ್ತಿದ್ದಾರೆಂದು ಅವನಿಗನಿಸಿತು. ಮತ್ತೆ ಹಿಂದೆ ತಿರುಗಿದ. ಯಾರೂ ಇರಲಿಲ್ಲ. ಇದೆಲ್ಲ ನನ್ನ ಭ್ರಮೆ, ಯಾರೂ ಇಲ್ಲ ಇಲ್ಲಿ ಎಂದು ಮುಂದೆ ತಿರುಗಿದಾಗ ಒಂದು ಹುಡುಗಿ ಮುಖ ಭಯಂಕರವಾಗಿತ್ತು. ಮುಖದ ಮೇಲೆ ಅಲ್ಲಲ್ಲಿ ಗಾಯಗಳಾಗಿತ್ತು. ಗಾಯದ ಮೇಲೆ ರಕ್ತವೆಲ್ಲ ಒಣಗಿ ನಿಂತಿತ್ತು. ಕೂದಲು ಗಾಳಿಯಲ್ಲಿ ಹಾರಾಡುತ್ತಿತ್ತು. ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಆ ವ್ಯಕ್ತಿ ಅಲ್ಲಿಂದ ಹೆದರಿ ಓಡುತ್ತಿದ್ದ. ಅವನಿಂದೆಯೇ ಆ ಹುಡುಗಿಯು ಬರುತ್ತಿದ್ದಳು. ಅವನು ಹಿಂದೆಯೇ ನೋಡುತ್ತಾ ಓಡುತ್ತಿದ್ದ. ತಕ್ಷಣ ಆ ಹುಡುಗಿ ಮಾಯವಾದಳು. ನಿಟ್ಟುಸಿರು ಬಿಡುತ್ತಾ ಮತ್ತೆ ಮುಂದೆ ತಿರುಗಿದವನಿಗೆ ಯಾರೋ ಹೊಡೆದ ಅನುಭವ. ಅವನು ಕಣ್ಣೆತ್ತಿ ನೋಡಿದರೆ ನೆಲದ ಮೇಲೆ ಬಿದ್ದುಕೊಂಡಿದ್ದ. ಆ ಹುಡುಗಿ ಅವನ ಎದೆ ಮೇಲೆ ಕೂತು ನಾನಿನ್ನ ಬಿಡಲ್ಲ ಎಂದು ಪದೇ ಪದೇ ಕರ್ಕಶವಾದ ಧ್ವನಿಯಿಂದ ಹೇಳುತ್ತಿದ್ದಳು. ದಯವಿಟ್ಟು ನನ್ನ ಬಿಟ್ಟು ಬಿಡು ಎಂದು ಅಳುತ್ತಾ ಅವನು ಕೇಳಿಕೊಳ್ಳುತ್ತಿದ್ದ. ರೀ ಏನಾಯ್ತ್ರಿ ಎಂದು ವಸುಂಧರ ಗಂಡನನ್ನು ಹೆಬ್ಬಿಸುತ್ತಿದ್ದಳು. ಒಮ್ಮೆಲೆ ಎಚ್ಚೆತ್ತವನು ಏನೂ ಇಲ್ಲ ಎಂದ. ಏನಾಯಿತು ನಿಮಗೆ? ಏನೂ ಇಲ್ಲ ಅಂತೀರಾ? ಮತ್ತೆ ನನ್ನ ಬಿಟ್ಬಿಡು ಅಂತ ಯಾರತ್ರನೋ ಹೇಳ್ತಿದ್ರಿ ಎಂದು ಕೇಳಿದಳು ವಸುಂಧರ. ಅಯ್ಯೋ, ಕನಸು ಕಣೆ, ಕನಸಲ್ಲಿ ಹೇಳ್ತಾ ಇದ್ದಿದ್ದು ಅಷ್ಟೆ. ನೀನು ಸುಮ್ಮನೆ ಮಲ್ಕೋ ಎಂದ. ತಗೊಳ್ಳಿ, ನೀರು ಕುಡೀರಿ. ಎಷ್ಟು ಸಲ ಹೇಳಿದ್ದೀನಿ ಮಲಗಬೇಕಾದ್ರೆ ದೇವರನ್ನ ನೆನೆಸ್ಕೊಂಡು ಮಲ್ಕೊಳ್ಳಿ ಅಂತ. ನನ್ನ ಮಾತೇ ಕೇಳಲ್ಲ ನೀವು ಎಂದಳು ವಸುಂಧರ. ಆಯ್ತು ಬಿಡೆ, ಇಂದಿನ ಭಜನೆ ಮಾಡಿಕೊಂಡೇ ಮಲಗ್ತೀನಿ. ಇವಾಗ ನೀನು ಮಲ್ಕೋ, ನನ್ನ ತಲೆ ತಿನ್ಬೇಡ ಎಂದು ತಿರುಗಿ ಮಲಗಿದರು ಚಂದ್ರೇಗೌಡರು. ಏನು ಬೇಕಾದರೂ ಮಾಡ್ಕೊಳ್ಳಿ, ನನಗೇನು ಎಂದು ಗೊಣಗುತ್ತಾ ಮಲಗಿದಳು ವಸುಂಧರ. ಒಂದು ಹಳ್ಳಿ, ದುರ್ಗಾಪುರ. ಆ ಊರಿನ ದೊಡ್ಡ ಮನುಷ್ಯ ಚಂದ್ರೇಗೌಡ, ಅವರ ಹೆಂಡತಿ ವಸುಂಧರ. ಚಂದ್ರೇಗೌಡ ಇಡೀ ಊರಿಗೆ ನ್ಯಾಯ ಪಂಚಾಯಿತಿ ಹೇಳುತ್ತಿದ್ದರು. ಇವರಿಗೆ 2 ಮಕ್ಕಳು. ಮೊದಲನೆಯವನು ಸೂರಜ್. ಹಳ್ಳಿಯಲ್ಲಿ ತಂದೆ ಜೊತೆಗೆಯೇ ಗದ್ದೆ, ಶುಗರ್ ಫ್ಯಾಕ್ಟ್ರಿಯನ್ನು ನೋಡ್ಕೊಳ್ತಾ ಇದ್ದನು. ಅವನ ಹೆಂಡತಿ ಭಾವನಾ. ಚಂದ್ರೇಗೌಡರ ಸ್ನೇಹಿತ ಮಂಜೇಗೌಡ ಹಾಗೂ ಶಾರದಾ ಅವರ ಒಬ್ಬಳೇ ಮಗಳು. ಚಂದ್ರೇಗೌಡರು ಹಾಗೂ ಮಂಜೇಗೌಡರು ಮೊದಲಿನಿಂದಲೂ ಸ್ನೇಹಿತರಾಗಿದ್ದರಿಂದ ಅವರ ಮಗಳನ್ನ ಅವ್ರ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದರು. ಚಂದ್ರೇಗೌಡರ ಎರಡನೇ ಮಗ ಆರ್ಯ ಬೆಂಗಳೂರಿನಲ್ಲಿ ಓದಿ ಅಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಚಂದ್ರೇಗೌಡ ತಮ್ಮ ರಾಜೇಗೌಡ ಹಾಗೂ ಪ್ರಮೀಳಾ ಅವರು ಆ ಮನೆಯಲ್ಲೇ ಇದ್ದರು. ಚಂದ್ರೇಗೌಡರ ಇನ್ನೊಬ್ಬ ಸ್ನೇಹಿತ ರುದ್ರೇಶ್, ಅವರ ಹೆಂಡತಿ ಮಂಗಳ. ಇವರ ಮಗಳು ಅನುಪಮ. ಇವಳು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ನಂತರ ಹಳ್ಳಿಯಲ್ಲಿ ಇದ್ದಳು. ಆರ್ಯ ಮತ್ತು ಅನುಪಮಗೆ ಮದುವೆ ಮಾಡಿಸಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಚಂದ್ರೇಗೌಡರು ರುದ್ರೇಶ್ಗೆ ಮಾತು ಕೊಟ್ಟಿದ್ದರು. ಅವರ ಮನೆ ನೋಡಲು ತುಂಬ ಸುಂದರವಾಗಿತ್ತು. ಅರಮನೆಯಂಥ ಮನೆ, 106 ಎಕರೆ ಜಾಗ, ಸುತ್ತಲೂ ತೆಂಗಿನ ಮರಗಳು. ಮನೆ ತುಂಬ ಜನ ಹಾಳು ಕಾಳುಗಳು ಇದ್ದರು. ಹಾಳುಗಳಿಗಾಗಿ ಅಲ್ಲಿಯೇ ಪುಟ್ಟ ಪುಟ್ಟ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದರು. ಬೆಳಗಿನ ಜಾವ 8 ಗಂಟೆ. ಚಂದ್ರೇಗೌಡರು ಎದ್ದವರೇ ಎಲ್ಲಿಗೋ ಹೋಗಲು ಹೊರಡಿ ಮೆಟ್ಟಿಲಿನಿಂದ ಕೆಳಗಿಳಿದು ಬಂದರು. ವಸುಂಧರ ಪೂಜೆ ಮಾಡುತ್ತಿದ್ದರು. ಪೂಜೆ ಮುಗಿಸಿ ಆರತಿಯನ್ನು ಅವರ ಮುಂದೆ ಇರಿಸಿದಳು. ಆರತಿ ತಗೊಂಡರು ಚಂದ್ರೇಗೌಡರು. ರೀ, ಬೆಳಗ್ಗೆನೆ ಎಲ್ಲಿಗೆ ಹೊರಟ್ರಿ? ಕಾಫಿನೂ ಕುಡಿದಲೆ ಎಂದರು ವಸುಂಧರ. ಸ್ವಲ್ಪ ಹೊರಗೋಗೋದಿದೆ, ಬೇಗ ಬರ್ತೀನಿ ಎಂದರು ಚಂದ್ರೇಗೌಡರು. ಹಾಂ, ನೀವು ಬೇಗ ಬರೋದಾ? ನೋಡಿದ್ದೀನಿ ಬಿಡಿ. ನಾನು ಹೊರಗಡೆ ಹೋದರೆ ಮನೆ ನೆನಪು ಸಹ ಎಲ್ಲಿರುತ್ತೆ ನಿಮಗೆ ಹೇಳಿ ಎಂದು ಮುಖ ತಿರುಗಿಸಿ ಒಳಗೆ ಹೋದರು ವಸುಂಧರ. ಚಂದ್ರೇಗೌಡರು ಮನೆಯಿಂದ ಹೊರಗೆ ಬಂದು ತಮ್ಮ ಕಾರಿನ ಚಾಲಕ ಕೃಷ್ಣಪ್ಪನನ್ನು ಕರೆದು ಹೊರಡಲು ಹೇಳಿದರು. ಕಾರು ಊರಿನಾಚೆ ಇದ್ದ ಕಾಡಿನ ಬಳಿ ಬಂತು.
ಕಾರನ್ನು ಅಲ್ಲೇ ನಿಲ್ಲಿಸಲು ಹೇಳಿದರು ಚಂದ್ರೇಗೌಡರು. ಮತ್ತೆ ಕಾರ್ನಿಂದ ಇಳಿದು ಕಾಲ್ನಡಿಗೆಯಲ್ಲಿ ಮುಂದೆ ಸಾಗಿದರು. ಹಾಗೆ ತುಂಬ ಮುಂದೆ ಬಂದವರು ಒಂದು ಗುಹೆಯ ಒಳಗೆ ಹೋದರು. ಅಲ್ಲಿಂದ ಮುಂದೆ ಹೇಯ್ ಗಣೇಶ, ಸ್ವಾಮಿಗಳಿದ್ದಾರಾ ಎಂದು ಕೇಳಿದರು ಚಂದ್ರೇಗೌಡರು. ಗಣೇಶ ಸ್ವಾಮಿಗಳ ಆಳು. ಹಾಂ, ಇದ್ದಾರೆ ಯಜಮಾನ್ರೆ, ಬನ್ನಿ. ಚಂದ್ರೇಗೌಡರು ಒಳಗೆ ಬಂದು ಸ್ವಾಮಿಯ ಮುಂದೆ ಕೂತರು. ಸ್ವಾಮಿಗಳು ಎಂದರೆ ಹಿರಣ್ಯಾಕ್ಷ. ಅವನೊಬ್ಬ ಅಘೋರಿ. ಅವನನ್ನು ಚಂದ್ರೇಗೌಡ ಸ್ವಾಮಿ ಎಂದೇ ಕರೆಯುತ್ತಿದ್ದರು. ಹಿಮಾಲಯದಲ್ಲಿ ತಪಸ್ಸು ಮಾಡಿ ಬಂದವನು. ಎಲ್ಲ ಕೆಟ್ಟ ಮಂತ್ರವಿದ್ಯೆಯನ್ನು ತಿಳಿದವನು. ಮುಂದೆ ಇನ್ನೂ ಜ್ಞಾನಗಳನ್ನು ಪಡೆಯಲು ತಪಸ್ಸು ಮಾಡುತ್ತಾನೆ ಇರುವವನು. ಎಲ್ಲ ಕಪಟ ವಿದ್ಯೆಯ ಸಿದ್ಧಿಯೂ ಪಡೆದವನು. ಮುಂದೆ ಲೋಕವನ್ನು ಆಳಲು ಶಕ್ತಿಯನ್ನು ಬೇಕೆಂದುಕೊಂಡಿದ್ದವನು. ನಮಸ್ತೆ ಸ್ವಾಮಿಗಳೇ ಎಂದರು ಚಂದ್ರೇಗೌಡರು. ಏನು ಚಂದ್ರು, ಬೆಳಗ್ಗೆನೆ ಇಲ್ಲಿಗೆ ಬಂದಿದೆಯಾ ಎಂದು ಹಿರಣ್ಯಾಕ್ಷ ತನ್ನ ಗಡಸಾದ ಧ್ವನಿಯಿಂದ ಕೇಳಿದ. ಚಂದ್ರೇಗೌಡರು, ಸ್ವಾಮಿಗಳೇ, ಯಾವಾಗಲೂ ಬೀಳುವ ಹಾಗೆ ನಿನ್ನೆ ರಾತ್ರಿಯೂ ಭಯಂಕರವಾದ ಕನಸು ಬಿದ್ದಿತು. ಅವರಿಗೆ ಕನಸಲ್ಲಿ ಬಂದದ್ದನ್ನೆಲ್ಲ ಹೇಳಿದ. ಹಿರಣ್ಯಾಕ್ಷ ಏನೋ ಮಂತ್ರ ಮಾಡುತ್ತಾ ದಿವ್ಯ ದೃಷ್ಟಿಯಿಂದ ಏನನ್ನೋ ನೋಡುತ್ತಾ, ಚಂದ್ರು, ನೆನಪಿದೆಯಾ ನಿಂಗೆ? ಇವತ್ತು ಪಂಚಮಿ ಸತ್ತ ದಿನ. ಅವಳು ಸತ್ತು ಇವತ್ತಿಗೆ 4 ವರ್ಷ ಆಯಿತು. ಅದಕ್ಕೆ ಚಂದ್ರೇಗೌಡರು, ಎಸ್, ಹ್ಞೂ, ಹೌದು ಗುರುಗಳೇ, ನೆನಪಾಯಿತು. ಅವಳೇನಾದರೂ ವಾಪಸ್ ಬಂದ್ಲಾ? ಚಂದ್ರು, ಅವಳಿನ್ನೂ ಇಲ್ಲಿ ತಿರುಗಾಡುತ್ತಿದ್ದಾಳೆ ಅಂತ ನಾನು ಹೇಳಿದ್ದೆ ಅಲ್ವಾ? ಅವಳ ಸೇಡು ತೀರೋವರೆಗೂ ಅವಳು ಇಲ್ಲೇ ಇರುತ್ತಾಳೆ ಅಂತಲೂ ನಾನು ನಿನಗೆ ಹೇಳಿದ್ದೆ ಅಲ್ವಾ ಎಂದು ಹಿರಣ್ಯಾಕ್ಷ ಹೇಳಿದ. ಹೌದು ಸ್ವಾಮಿಗಳೇ, ಅಂದರೆ ನಾ ಮಾತಾಡಲು ಬಾಯಿ ತೆರೆದಾಗ ಹೆದರೋ ಅವಶ್ಯಕತೆ ಇಲ್ಲ. ಅವಳು ಬರೀ ಆತ್ಮ ಅಷ್ಟೆ. ಅವಳಷ್ಟು ಸುಲಭವಾಗಿ ಏನು ಮಾಡೋಕ್ಕಾಗಲ್ಲ. ಅವಳಿಗೆ ರಕ್ತ ಸಂಬಂಧದ ರಕ್ತ ಸಿಕ್ಕಿದ್ರೇ ಅವಳ ಆತ್ಮಕ್ಕೆ ಶಕ್ತಿ ಸಿಗೋದು. ಆದರೆ ಅವಳಿಗೆ ಸಂಬಂಧ ಅಂತ ಇದ್ದದ್ದು ಆ ವರುಣ್ ಮಾತ್ರ. ಅವನು ಪಂಚಮಿ ಸತ್ತ ದಿನಾನೇ ಸತ್ತೋದ. ಇನ್ನು ಜಾನಕಮ್ಮ, ಅವರು ಸತ್ತು 2 ವರ್ಷ ಆಯ್ತಲ್ಲ. ಇನ್ನೇನು ಮಾಡೋಕ್ಕೆ ಆಗಲ್ಲ ಅವಳಿಗೆ. ಅದಕ್ಕೆ ಕನಸಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದಾಳೆ. ಆದರೆ ನೆನಪಿಟ್ಕೊ, ಅವಳ ಬೂದಿನ ಮಾತ್ರ ಜೋಪಾನವಾಗಿಟ್ಕೊ. ಅದನ್ನು ಮಾತ್ರ ಯಾರಿಗೂ ಮುಟ್ಟೋಕೆ ಬಿಡಬೇಡ. ನಾನು ಇನ್ನೂ ಮಂತ್ರಶಕ್ತಿಯನ್ನು ಪಡೆದು ನಂತರ ಆ ಬೂದಿನ ನಾಶ ಮಾಡುತ್ತೇನೆ ಎಂದು ಹೇಳಿದ ಹಿರಣ್ಯಾಕ್ಷ. ಸರಿ ಸ್ವಾಮಿಗಳೇ, ಅದನ್ನು ಮನೆಯಲ್ಲಿ ಜೋಪಾನವಾಗಿಯೇ ಇಟ್ಟುಕೊಂಡಿದ್ದೇನೆ. ಅವತ್ತು ನೀವೇ ಬಂಧನ ಮಾಡಿಸಿದ್ರಲ್ಲ, ಆ ಕೋಣೆಗೆ ಲಾಕ್ ಹಾಕಿಸಿದ್ದೀನಿ. ಯಾರೂ ಆ ಕೋಣೆಗೆ ಹೋಗೋದಿಲ್ಲ ಎಂದರು ಚಂದ್ರೇಗೌಡರು. ನೀನೇನು ಯೋಚನೆ ಮಾಡಬೇಡ ಚಂದ್ರು. ಅವಳು ನನ್ನ ಬಂಧನನ ಮೀರಿ ನಿನ್ನ ಏನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ಅವಳೇನಾದರೂ ಮತ್ತೆ ಬಂದರೆ ಅವಳನ್ನು ಮಟ್ಟ ಹಾಕೋ ಶಕ್ತಿನ ನಾನು ಪಡೆಯುತ್ತಿದ್ದೇನೆ ಎಂದ ಹಿರಣ್ಯಾಕ್ಷ. ಸರಿ ಸ್ವಾಮಿಗಳೇ, ನಾನೇನು ಬರುತ್ತೇನೆ ಎಂದರು ಚಂದ್ರೇಗೌಡರು. ಚಂದ್ರು, ಇವತ್ತು ಅಮಾವಾಸ್ಯೆ. ಅವಳ ಅಟ್ಟಹಾಸ ಜಾಸ್ತಿನೇ ಇರುತ್ತೆ ಆ ಕೋಣೆಯಲ್ಲಿ. ಆದರೆ ನನ್ನ ಬಂಧನ ದಾಟೋಕ್ಕೆ ಅವಳಿಂದ ಸಾಧ್ಯ ಇಲ್ಲ. ನೀನು ನಿಶ್ಚಿಂತೆಯಿಂದ ಇರು ಎಂದನು ಹಿರಣ್ಯಾಕ್ಷ. ಅವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟನು ಚಂದ್ರೇಗೌಡ. ಬಂಧನ ಮಾಡಿದ್ದ ಕೋಣೆಯಿಂದ ಬರ್ತೀನ್ರೋ, ಬಂದೇ ಬರ್ತೀನಿ. ನನ್ನ ಎದುರಿಸೋ ಧೈರ್ಯ ಇಲ್ಲದೆ ನನ್ನ ಇಲ್ಲಿ ಬಂಧಿಸಿದ್ದೀರಲ್ಲ, ಯಾರನ್ನೂ ಬಿಡಲ್ರೋ ನಾನು, ಯಾರನ್ನೂ ಬಿಡಲ್ಲ. ಸೇಡು ತೀರಿಸ್ಕೊಳ್ತೀನಿ. ನಾನು ಸೇಡು ತೀರಿಸ್ಕೊಳ್ದೆ ಬಿಡಲ್ಲ. ನನ್ನ ಈ ಬಂಧನದಿಂದ ಹೊರಗೆ ತರೋರು ಆದಷ್ಟು ಬೇಗ ಬರ್ತಾರೆ. ಅವರಿಂದಲೇ ನಿಮ್ಮೆಲ್ಲರ ಸಂಹಾರ ಮಾಡ್ತೀನಿ. ಆ ಕೋಣೆ ಮಾಳಿಗೆಯ ಮೇಲೆ ಇದ್ದುದರಿಂದ ಯಾರಿಗೂ ಆ ಸ್ವರ ಕೇಳುತ್ತಿರಲಿಲ್ಲ. ಇತ್ತ ವಸುಂಧರ ಹಾಗೂ ಭಾವನ ಊರಿನ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದರು. ಅಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇತ್ತು. ಅದರ ಬಗ್ಗೆ ವಸುಂಧರಾಗೆ ತಿಳಿದಿರಲಿಲ್ಲ. ಅವರು ದೇವಸ್ಥಾನದ ಅರ್ಚಕರ ಹತ್ತಿರ
ಇವತ್ತು ಏನು ವಿಶೇಷ ಪೂಜೆ ಅರ್ಚಕರೇ? ಇವತ್ತೇನು ವಿಶೇಷ ಅರ್ಚಕರೇ? ದೇವಸ್ಥಾನ ತುಂಬ ಅಲಂಕರಿಸಿದ್ದೀರಲ್ಲ ಎಂದು ಕೇಳಿದರು ವಸುಂಧರ. ಇವತ್ತು ನಮ್ಮ ಪಂಚಮಿ ಸತ್ತ ದಿನ ಅಲ್ವಾ, ಅದಕ್ಕೆ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ, ಅನ್ನದಾನ ಮಾಡೋಕ್ಕೆ ಹೇಳಿದ್ದಾರೆ ಗುರುಗಳು. ಅದಕ್ಕೆ ಈ ಅಲಂಕಾರ ಎಂದರು ಅರ್ಚಕರು. ಹೋ ಹೌದಾ, ಸರಿ ಗುರುಗಳೇ, ಎಲ್ಲಿದ್ದಾರೆ ಎಂದು ಕೇಳಿದರು ವಸುಂಧರ. ಮಠದಲ್ಲಿರಬೇಕು ಎಂದರು ಅರ್ಚಕರು. ಸರಿ ಎಂದು ಅಲ್ಲಿಂದ ಹೊರಟರು. ಮಠದ ಬಳಿ ಬಂದರು. ಭಾವನಾಗೆ ಅವಳ ಸ್ನೇಹಿತೆ ಸಿಕ್ಕಿದಳು. ಅವಳೊಂದಿಗೆ ಮಾತನಾಡುತ್ತಾ ಅವಳು ಬೇರೆ ಕಡೆ ಹೊರಟಳು. ಗುರುಗಳು ಎಂದರೆ ವಿದ್ಯಾಧರ ಗುರುಗಳು. ಕಷ್ಟ ಎಂದು ಬರುವವರಿಗೆ ಪರಿಹಾರ ಸೂಚಿಸುತ್ತಿದ್ದರು. ಆ ಊರಿನವರಿಗೆ ಅವರೆಂದರೆ ಗೌರವ. ಅವರ ಮಾತೆ ವೇದವಾಕ್ಯ. ಅವರ ತಾತನ ಕಾಲದಿಂದಲೂ ಊರಿನ ಜನರ ಕಷ್ಟಕ್ಕೆ ಪರಿಹಾರ ಒದಗಿಸುತ್ತಿದ್ದರು. ತುಂಬ ಒಳ್ಳೆಯ ಜನ, ಹಾಗೆ ಸರಳ ಜೀವಿ ಕೂಡ. ಸದ್ಯಕ್ಕೆ ಆ ದೇವಸ್ಥಾನದ ಹತ್ತಿರ ಇದ್ದ ಮಠಕ್ಕೆ ಮಠಾಧಿಪತಿಗಳು. ಏನು ವಸುಂಧರ ಇಲ್ಲಿಗೆ ಬಂದದ್ದು? ವಸುಂಧರನ್ನು ನೋಡಿ ಕೇಳಿದರು ಗುರುಗಳು. ಏನೂ ಇಲ್ಲ ಗುರುಗಳೇ, ದೇವಸ್ಥಾನಕ್ಕೆ ಬಂದೆ, ಹಾಗೆ ಮಠದ ನೆನಪಾಯಿತು, ಅದಕ್ಕೆ ಇಲ್ಲಿಗೆ ಬಂದೆ ಎಂದರು ವಸುಂಧರ. ಮತ್ತೆ ಹೇಗಿದ್ದಾರೆ ಗೌಡ್ರು, ಮಗನವರು, ಸೊಸೆ ಎಲ್ಲ ಅಂತ ಕೇಳಿದ್ರು ಗುರುಗಳು. ಹಾಂ, ಅವರು ಚೆನ್ನಾಗಿದ್ದಾರೆ. ಸೂರಜ್, ಭಾವನಾ ಕೂಡ ಚೆನ್ನಾಗಿದ್ದಾರೆ. ಆದರೆ ಆರ್ಯ ಎಂದರು ವಸುಂಧರ. ಆರ್ಯನಿಗೇನಾಯಿತು ವಸುಂಧರ ಎಂದು ಕೇಳಿದರು ಗುರುಗಳು. ಏನೂ ಆಗಿಲ್ಲ, ಅವನು ಚೆನ್ನಾಗಿದ್ದಾನೆ. ನಾವೆಲ್ಲ ಇಲ್ಲಿ, ಅವನು ಮಾತ್ರ ಅಲ್ಲಿ. ಅವನ ಬಗ್ಗೆ ಯಾಕೋ ಭಯ ಗುರುಗಳೇ. ಯಾವಾಗಲೂ ಅವನ ಬಗ್ಗೆನೇ ಏನೇನೋ ಕನಸು ಬೀಳುತ್ತೆ. ಅವನಿಗೇನಾದರೂ ಅಪಾಯ ಆಗುತ್ತೇನೋ ಅನ್ನಿಸುತ್ತೆ ಎಂದರು ವಸುಂಧರ. ಗುರುಗಳು ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ತೆರೆದರು. ನೋಡು ವಸುಂಧರ, ನಿನ್ನ ಮಗನಿಗೆ ಏನೋ ತೊಂದರೆ ಆಗೋದಂತೂ ನಿಜ. ಆದರೆ ಅವನಿಗೆ ಬೇಗ ಮದುವೆ ಮಾಡಿಸಿ. ಅವನ ಕೈ ಹಿಡಿಯುವವಳು ಅವನ ಜೀವನಕ್ಕೆ ರಕ್ಷಕವಚವಾಗುತ್ತಾಳೆ. ಅವಳೇ ಮುಂದೆ ನಿನ್ನ ಮಗನನ್ನು ಕಾಪಾಡುತ್ತಾಳೆ. ಹೌದಾ ಗುರುಗಳೇ, ನಮ್ಮವರ ಹತ್ತಿರ ಈ ವಿಷಯ ಮಾತಾಡಲು ಭಯ. ನಿಮಗೂ ತಿಳಿದಿದೆಯಲ್ಲವೇ ನಡೆದಿದ್ದೆಲ್ಲ. ಹೇಗಿದ್ದರೂ ಅನುಪಮನು ಓದು ಮುಗಿಸಿ ಬಂದಿದ್ದಾಳೆ. ಅವರ ಹತ್ರ ಮಾತಾಡಿ ಬೇಗ ಮದುವೆ ಮುಗಿಸಿಕೊಳ್ಳುತ್ತೇನೆ ಎಂದರು ವಸುಂಧರ. ದೇವರ ಇಚ್ಛೆಯಂತೆ ಆಗಲಿ. ಅಮ್ಮನವರ ಮೇಲೆ ನಂಬಿಕೆ ಇರಲಿ. ಎಲ್ಲವೂ ಒಳ್ಳೆಯದಾಗುತ್ತೆ ಎಂದರು ಗುರುಗಳು. ಸರಿ ಗುರುಗಳೇ, ನಾನಿನ್ನು ಹೊರಡುತ್ತೇನೆಂದು ಅಲ್ಲಿಂದ ಹೊರಟರು ವಸುಂಧರ. ಅವರು ಹೋಗುತ್ತಿದ್ದಲೇ ನೋಡಿ ನಸುನಕ್ಕು ಅವರ ಮುಂದೆ ಇದ್ದ ದುರ್ಗಾಪರಮೇಶ್ವರಿಯ ಅಮ್ಮನವರ ಫೋಟೋಗೆ ಕೈ ಮುಗಿದು, ನೀನು ಆಡಿಸಿದಂತೆ ಆಡುವವರು ನಾವು, ಎಲ್ಲವನ್ನು ಮಾಡುವವಳು ನೀನೇ, ಧರ್ಮವನ್ನು ಗೆಲ್ಲಿಸು ತಾಯಿ ಎಂದರು ಗುರುಗಳು.